ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. अरे 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 क्या कर रहा है? इधर 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 हम बोल रहे हैं तेरे बीजू का. उतला बोल रहा है? हाँ, पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब? देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. और जब माटी ही कमजोर पड़ जाएगी तो उपज कैसे सेहतमंद होगी? हाँ? अरे पहले ऐसा नहीं था. पूछना अपने बड़े बुजुर्गों से, कैसे फसल लहलहाती थी, शुद्धता झलकती थी. हाँ, माटी भी तंदुरुस्त और लोग भी. अरे पहली वाली बात कहाँ? पर अब तो सभी डाले हैं. सब नहीं, आज भी लाखों जागरूक किसान परंपरागत विधि से फसल उगा रहे हैं. खर्चा कम और उपज की कीमत भी बेहतर पा रहे हैं. सच है? रे बेटे, एक्सपीरियंस से बता रहे हैं. धूप में बाल सफेद नहीं किए हैं. हाँ. ठीक है भाई, मैं भी आज से जैविक खेती शुरू करूंगा. माटी से प्रेम की परंपरा है, परंपरागत. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಸಿಗೆಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಅಪ್ಪಂಗಳದಲ್ಲಿರುವಂತಹ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆಯ ಪ್ರಾದೇಶಿಕ ಕೇಂದ್ರದ ಪ್ರಧಾನ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್.ಜೆ. ಅಂಕೇಗೌಡ ಅವರು. ನಮಸ್ಕಾರ ಡಾಕ್ಟರ್ ಅಂಕೇಗೌಡ ಅವರೇ. ನಮಸ್ಕಾರ. ಏಲಕ್ಕಿ ಬೆಳೆಯನ್ನು ಬೇಸಿಗೆಯಲ್ಲಿ ಹೇಗೆ ನಿರ್ವಹಣೆ ಮಾಡ್ಕೋಬೇಕು ಅಂತೀರಿ? ಇತ್ತೀಚಿನ ವರ್ಷಗಳಲ್ಲಿ ಏಲಕ್ಕಿ ಕೊಡಗಿನಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಕೊಡಗು, ಸಕಲೇಶ್ಪುರ ಈ ಭಾಗಗಳಲ್ಲಿ ಏಲಕ್ಕಿ ಕಡಿಮೆ ಆಗಿದೆ. ಅದ್ರ ಜೊತೆಗೆ ಕೆಲವು ರೈತರು ತುಂಬ ಚೆನ್ನಾಗಿ ಬೆಳೀತಿದ್ದಾರೆ. ಮೊದಲು ಎಲ್ಲರದ್ದು ಬೆಳೆ ಆಗಿತ್ತು, ಈಗ ನನ್ನ ಪ್ರಕಾರ ಕೆಲವು ರೈತರು ಬೆಳೆ ಆಗ್ಬಿಟ್ಟಿದೆ. ಕಡಿಮೆ ಆಗೋದಕ್ಕೆ ಕಾರಣ ಏನಿರ್ಬೋದು ಅಂತೀರಿ? ಕಡಿಮೆ ಆಗಲಿಕ್ಕೆ ಮೇಯ್ನ್ ಕಾರಣ ಅಂತ ಹೇಳಿದರೆ, ಒಂದು ನಮಗೆ ಬೇರೆ ಬೆಳೆಗಳನ್ನು ಬೆಳೀಲಿಕ್ಕಾಯಿತು. ಬೇರೆ ಬೆಳೆಗಳಿಗೆ ಒಳ್ಳೆ ಬೆಲೆ ಸಿಕ್ತು. ಕಾಫಿ ಬೆಳಿತೀವಿ, ಮೆಣಸು ಬೆಳಿತೀವಿ, ಅದು ಒಂದು ಕಾರಣ. ಎರಡನೇದು ಕೂಲಿ ಕಾರ್ಮಿಕರ ಅಭಾವ. ಮೂರನೇದು ಸ್ವಂತ ನಮ್ಮಲ್ಲಿ ಯಾರು ಕೆಲಸ ಮಾಡೋರು ಇಲ್ಲ. ನಮ್ಮದೇ ತೋಟದಲ್ಲಿ ಕೆಲಸ ಮಾಡೋರು ನಮ್ಮ ಮನೆಯಿಂದನೇ ಯಾರೂ ಇಲ್ಲ. ಮತ್ತು ನೀರಾವರಿ ವ್ಯವಸ್ಥೆನೂ ಬೇಕಾಗುತ್ತೆ. ನೀರಾವರಿ ವ್ಯವಸ್ಥೆ ಬೇಕು. ಅದ್ರ ಜೊತೆಗೆ ನೀವು ನೋಡ್ಕೊಳ್ಳಿಲ್ಲ ಅಂದರೆ ಕಟ್ಟೆ ರೋಗ ಬರುತ್ತೆ. ಸೊ ನಿರ್ವಹಣೆ ಜಾಸ್ತಿ ಬೇಕು. ಕೊಯ್ಲಿಕ್ಕೆ ಗೊತ್ತಿರೋ ಜನಗಳಿರ್ಬೇಕು. ಮತ್ತು ಎಲ್ಲ ರೈತರಿಗೂ ಅದ್ರ ಬಗ್ಗೆ ಚೆನ್ನಾಗಿ ಅರಿವು ಇರ್ಬೇಕು. ಈ ಬೆಳೆಗಳಿಗೆ ಅರಿವು ಇಲ್ಲ ಅಂತ ಹೇಳಿದರೆ ಈ ಬೆಳೆಗಳನ್ನು ನಿರ್ವಹಣೆ ಕಷ್ಟ. ಹಿಂದೆ ಆದರೆ ಅದನ್ನೇ ಬೆಳೀತಾ ಇದ್ರು, ಪರಂಪರಾಗತವಾಗಿ ಬರ್ತಾ ಇತ್ತು, ಅದರಿಂದ ಬೆಳೀತಾ ಇದ್ರು. ಮಧ್ಯ ಕಾಫಿ ಒಳ್ಳೆ ರೇಟ್ ಬಂದಮೇಲೆ ನಮ್ಮ ಏಲಕ್ಕಿ ತೋಟಗಳು ಕಾಫಿ ತೋಟಗಳಾದವು, ಪರಿವರ್ತನೆ ಆಗಿದ್ದಾವೆ. ಸೊ ಯಾಕೆ ಪರಿವರ್ತನೆ ಆಗುತ್ತೆ ಅಂತ ಹೇಳಿದರೆ, ಹಿಂದೆ ಈ ಬೆಳೆಯಿಂದ ಒಳ್ಳೆ ಆದಾಯ ಬಂದಿದೆ, ಚೆನ್ನಾಗಾಗಿದ್ದಾರೆ. ಅದರಿಂದ ಬೇರೆ ಬೆಳೆಗಳನ್ನು ಆವಾಗ ನಾವು ಸುಮಾರು ಸಾರಿ ಯೋಚನೆ ಮಾಡಿದಾಗ ತಿಂಗಳಿಗೆ ದುಡ್ಡು ಬೇಕು ಅಂದರೆ ಏಲಕ್ಕಿ ಬೆಳಿಬೇಕಿತ್ತು. ಯಾಕೆಂದರೆ ಕೊಯ್ಲಿ ಬರ್ತಾ ಇರುತ್ತದು, ವರ್ಷ ಎಲ್ಲ ಬರ್ತಾ ಇರುತ್ತೆ. ಕೊಯ್ದುಬಿಟ್ಟು ಮಾರ್ಕೊಂಡು ಜೀವನ ಮಾಡಲಿಕ್ಕೆ ಒಂದು ಕಾಲ ಇತ್ತು. ಈಗ ಆ ಕಾಲ ಬದಲಾವಣೆ ಆಗಿದೆ. ಆದರೂ ಕೆಲವು ರೈತರು ಒಂದು ಆಶಾ ಕಿರಣದಂತೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಏಲಕ್ಕಿ ಬೆಳೆಯನ್ನು. ಏಲಕ್ಕಿ ಒಂದು ಪ್ಲಾಂಟೇಶನ್ ಬೆಳೆಗಳಲ್ಲಿ, ತೋಟದ ಬೆಳೆಗಳಲ್ಲಿ ಉತ್ತಮ ಆದಾಯ ಬರುವಂಥ ಒಂದು ಬೆಳೆ ಅಂದರೆ ಏಲಕ್ಕಿ. ಚೆನ್ನಾಗಿ ಬೆಳೆದ್ರೆ ಒಬ್ಬ ರೈತ ಒಂದು ಎಕರೆಯಲ್ಲಿ 250 kg ಕೊಯ್ದರೆ ಉತ್ತಮವಾದ ಬೆಲೆ ಬರುತ್ತೆ. ಈಗ 2,000ದಿಂದ 2,500 ರೂಪಾಯಿ ಇದೆ. ನಿಮಗೆ 550 ಅಂದರೆ ಒಂದು 4 ಲಕ್ಷ ರೂಪಾಯಿ ಬರುತ್ತೆ. ಸೊ ಕಾಫಿಯಿಂದ ನೀವು 3ನೇ ವರ್ಷಕ್ಕೆ ಬರೋದು, ಕಾಫಿಯಲ್ಲೂ ಬರೋಲ್ಲ, ಮೆಣಸಲ್ಲೂ ಬರೋಲ್ಲ. ಬೇಗ ಆದಾಯ ಬರಲಿಕ್ಕೆ ನಮ್ಮ ತೋಟಗಾರಿಕಾ ಬೆಳೆಗಳಲ್ಲಿ ಏಲಕ್ಕಿ ಒಂದು ಬಹಳ ಮುಖ್ಯ. ಸೊ ಅದನ್ನು ನೋಡಿಕೊಂಡಾಗ ಕೆಲವು ರೈತರು ಅದನ್ನು ಕೇರಳದಲ್ಲಿ ಮನ್ಕೊಂಡು ಅವ್ರು ಏಲಕ್ಕಿನೇ ಬೆಳೆದು ಚೆನ್ನಾಗಾಗ್ತಿದ್ದಾರೆ.
ಅದನ್ನು ನೋಡ್ಕೊಂಡು ಬಂದು ಕೊಡಗಿನಲ್ಲೂ ಸುಧಾ ಸುಮಾರು ತೋಟಗಳಲ್ಲಿ ಕೆಲವರು ಸೆಲೆಕ್ಟೆಡ್ ಫಾರ್ಮರ್ಸ್ ಇದ್ದಾರೆ, ಏಲಕ್ಕಿ ಬೆಳೀತಾ ಇದ್ದಾರೆ. ಅವರು ಏಲಕ್ಕಿಯನ್ನು ಕಾಫಿ ತೆಗೆದು ಬೆಳೀತಿದ್ದಾರೆ. ಅದು ತೆಗೆದು ಏಲಕ್ಕಿ ಹಾಕೋದು ಅಂದರೆ ಉತ್ತಮವಾದ ಆದಾಯ ಬರ್ತಾ ಇಲ್ಲ ಅನ್ನೋದಿಲ್ಲ, ಉತ್ತಮವಾಗಿ ಬೆಳೆಯೋರಿಗೆ ಚೆನ್ನಾಗಿದೆ. ಈಗ ಬೇಸಿಗೆ ಕಾಲವನ್ನು ನೋಡಿದಾಗ ನಾವು ಏಲಕ್ಕಿ ಬೆಳೆನಲ್ಲಿ ಯಾವ ಕ್ರಮಗಳಿಗೆ ಒತ್ತು ಕೊಡಬೇಕಾಗತ್ತೆ? ನಾವಾಗಲೇ ಏಲಕ್ಕಿ ಕುಯ್ದು ಮುಗಿಸಿರ್ತೇವೆ. ನಾವು ನವಂಬರ್ ಡಿಸೆಂಬರ್ಗೆ ಏಲಕ್ಕಿ ಕುಯ್ದು ಮುಗಿದೋಗಿರುತ್ತೆ. ಸೊ ಮಣ್ಣನ್ನು ಕೊಟ್ಟಿರ್ತೇವೆ ನವಂಬರ್ ಡಿಸೆಂಬರ್ನಲ್ಲಿ. ಬುಡಕ್ ಮಣ್ಣು ಹಾಕಿರ್ತೀವಿ, ಮಣ್ಣು ಹಾಕಿ ಕಾಂಪೋಸ್ಟ್ ಕೊಟ್ಟು ಮಣ್ಣು ಹಾಕಿ ಮಲ್ಚ್ ಮಾಡಿರ್ತೇವೆ. ಸೊ ಆನಂತರ ಅದನ್ನು ತಡ್ಕೊಳ್ಳುತ್ತೆ. ಫೆಬ್ರವರಿ 15 ಮೇಲೆ ನೀರಾವರಿಯನ್ನು ಕೊಡಬೇಕು ಅಂತ ಹೇಳ್ತಾರೆ. ನೀರು ಕೊಡೋದು ಬಹಳ ಮುಖ್ಯ. ನೀರು ಕೊಡೋದು ಬಹಳ ಮುಖ್ಯ. ಅಂದರೆ ಬಿಸಿಲಿನ ಝಳ ಜಾಸ್ತಿ ಆದಾಗೆ ನೀರು ಬೇಕಾಗುತ್ತೆ. ಸೊ ನೀರನ್ನು 12ರಿಂದ 15 ದಿನಕ್ಕೆ ಒಂದ್ಸಾರಿ 1 ಇಂಚು ಮಳೆ, ಒಂದು 25 mm ಮಳೆ ಬರುವಂಥ ಸ್ಪ್ರಿಂಕ್ಲರ್ ಮಾಡ್ಬೋದು, ಅಥವಾ ಇತ್ತೀಚೆಗೆ ಮಿನಿ ಸ್ಪ್ರಿಂಕ್ಲರ್ಸು ತೋಟಗಳಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದಾರೆ. ಅದ್ರ ಮುಖಾಂತರ 12ರಿಂದ 15 ದಿನಕ್ಕೊಮ್ಮೆ ಕೊಡ್ತಾನೆ ಇರಬೇಕು 1 ಇಂಚು ಮಳೆಯನ್ನು. ಸೊ ಯಾವಾಗ ಫೆಬ್ರವರಿ ಫೋರ್ಟ್ನೈಟ್ ಅಂತ ಹೇಳ್ತೇವೆ, ಸೆಕೆಂಡ್ ಫೋರ್ಟ್ನೈಟಿಂದ ಶುರು ಮಾಡಿದರೆ ನೀವು ಜೂನ್ ಗಂಟ ಮಳೆ ಬರೋ ಗಂಟ ಕೊಡಬೇಕು. ಸೊ ಆವಾಗ ಏನಾಗುತ್ತೆ, ಪಿಳ್ಳಿಗಳು ಬರಲಿಕ್ಕೆ ಶುರು ಆಗುತ್ತೆ. ಸೊ ಗಿಡ ಬೆಳಿಲಿಕ್ಕೆ ಶುರು ಆಗುತ್ತೆ. ಏಪ್ರಿಲ್ ಮೇನಲ್ಲಿ ಹೂವು ಬರಲಿಕ್ಕೆ ಶುರು ಆಗುತ್ತೆ. ಸೊ ಕೊಡಲಿಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡುತ್ತೆ ಅಂದರೆ ಬಂದಂಥ ಹೂವು ಕಟ್ಟೋದಿಲ್ಲ. ಸೊ ಮಳೆ ಬರಲಿಲ್ಲ ಅಂದರೆ ಕಟ್ಟೋದಿಲ್ಲ, ಒಣಗಿಬಿಡುತ್ತೆ. ಸೊ ನೀರಾವರಿ ಬಹಳ ಮುಖ್ಯ. ಸ್ಪ್ರಿಂಕ್ಲರ್ ಇರ್ಬೋದು ಅಥವಾ ಮಿನಿ ಸ್ಪ್ರಿಂಕ್ಲರ್, ಇವೆರಡು ಪದ್ಧತಿಗಳು. ಅಂದರೆ ಈ ಏಲಕ್ಕಿ ಬೇಸಾಯಕ್ಕೆ ನೀರಾವರಿ ಬಹಳ ಮುಖ್ಯ ಆಗುತ್ತೆ. ನಾವು ನೀರು ಕೊಡ್ತಾ ಇರ್ತೀವಿ. ಸೊ ಅನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಕಟ್ಟೆ ರೋಗ ಇರುತ್ತೆ. ಕಟ್ಟೆ ರೋಗವನ್ನು ಹುಡುಕಿ ತೆಗಿಬೇಕು. ಎಲ್ಲೆಲ್ಲಿ ಅದು ರೋಗ ಪೀಡಿತ ಗಿಡಗಳಿದ್ದಾವೆ ತಕ್ಕೊಬಿಡ್ಬೇಕು. ಬೇಸಿಗೆಯಲ್ಲಿ ಹರಡೋದು ಜಾಸ್ತಿ, ಯಾಕೆಂದರೆ ಈ ಹುಳಗಳು ಏಪಿಡ್ಸ್ ಜಾಸ್ತಿ ಆಗ್ತವೆ. ಸೊ ಹರಡೋ ಕೀಟಗಳು ಜಾಸ್ತಿ ಆಗಿಬಿಟ್ಟು ಹರಡೋದು ಜಾಸ್ತಿ. ಕಂಡಂಥ ಗಿಡಗಳನ್ನು ಕಟ್ಟೆ ತೆಗಿಬೇಕಾಗತ್ತೆ. ಸೊ ಅದು ಮಾಡಬೇಕಾದ ಮುಖ್ಯ ಕೆಲಸ ಬೇಸಿಗೆಯಲ್ಲಿ. ಸೊ ಅದು ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಕಟ್ಟೆ ರೋಗ ಜಾಸ್ತಿ ಆಗಿಬಿಟ್ಟು ತೋಟದಲ್ಲಿ ನಿರ್ವಹಣೆಯೂ ಕಷ್ಟ ಆಗುತ್ತೆ. ಇನ್ನೊಂದು ಮುಖ್ಯ ಅಂತ ಹೇಳಿದರೆ ಕಜ್ಜಿ ಬರೋದು ಬೇಸಿಗೆ ಕಾಲದಲ್ಲಿ. ಏಲಕ್ಕಿಯಲ್ಲಿ ಕಜ್ಜಿ ನಿರ್ವಹಣೆ ಅಂದರೆ ಏನಕ್ಕೆ ಅದು ಬರುತ್ತೆ? ಅದು ಒಂದು ಹುಳದಿಂದ ಬರುತ್ತೆ, ಥ್ರಿಪ್ಸ್ ಅಂತ ಒಂದು ಹುಳ ಕೀಟ. ಅದು ಕೀಟ ಬೇಸಿಗೆಯಲ್ಲಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ನಾವು ಸೋಗೆಯನ್ನು ತೆಗೆದು ರಾಸಾಯನಿಕಗಳನ್ನು ಸಿಂಪಡಣೆ ಮಾಡಿದರೆ ಅದನ್ನು ನಾವು ಹತೋಟಿ ಮಾಡ್ಬೋದು. ಅಂದರೆ ಒಣಗಿರುವಂಥ ಗರಿಗಳೆಲ್ಲ ತೆಗೆದು ನೀವು ಏನು ರೆಕಮೆಂಡೆಡ್ ಕ್ವಿನಾಲ್ಪಾಸ್ ಇದೆ ಅಥವಾ ಫಿಪ್ರೋನಿಲ್ ಅಂತ ಒಂದು ಬರುತ್ತೆ, ಫಿಪ್ರೋನಿಲ್ ಇದೆ. ಸೊ ಈ ಕೆಮಿಕಲ್ನನ್ನು ಕ್ವಿನಾಲ್ಪಾಸ್ ಆದರೆ 2 ml per ಲೀಟ್ರು ಥ್ರಿಪ್ಸು ಮತ್ತು ಬೋರರ್ ಮ್ಯಾನೇಜ್ಮೆಂಟ್ಗಾಗುತ್ತೆ. ಒಂದು 15 ದಿನ ಬಿಟ್ಟು ನೀವು ಪಿಪ್ರೋನಿಲ್ಲನ್ನು ಹೊಡಿಬೋದು 1 ml per ಲೀಟ್ರು ಹೊಡೆದ್ರೆ ಈ ಥ್ರಿಪ್ಸ್ಗಳು ಕಂಟ್ರೋಲ್ ಆಗಲಿಕ್ಕೆ. ಸೊ ಥ್ರಿಪ್ಸ್ ಎಲ್ಲಿರುತ್ತೆ ಅಂತ ಹೇಳಿ ಎಲೆ ಮತ್ತು ಕಾಂಡದ ಮಧ್ಯೆ ಸೇರ್ಕೊಂಡಿರ್ತವೆ ಸುರುಳಿಯಲ್ಲಿ. ಸೊ ಅದರಿಂದ ಅದನ್ನು ತೆಗೆದುಬಿಟ್ಟು ತೆಗೆದುಬಿಟ್ಟು ಸ್ಪ್ರೇ ಮಾಡಿದ್ರೆ ಸೋತು ಹೋಗ್ತವೆ. ಸೊ ಅಲ್ಲಿ ಥ್ರಿಪ್ಸ್ ಇರೋ ಜಾಗ. ಸೊ ಅದು ಮತ್ತು ಹೂವು ಬರೋ ಜಾಗದಲ್ಲಿ ಹೋಗಿ ಕುಂತ್ಕೊಂಡಿರ್ತವೆ. ಸೊ ನಾವು ಸ್ಪ್ರೇ ಮಾಡಿದರೆ ಅದನ್ನು ತೆಗೆದುಬಿಟ್ಟು ನೀಟಾಗಿ ಸ್ಪ್ರೇ ಮಾಡಿದರೆ ಇದು ಪಿಪ್ರೋನಿಲ್ ಇರ್ಬೋದು ಅಥವಾ ನೀವು ಕ್ವಿನಾಲ್ಪಾಸ್ ಇರ್ಬೋದು, ಸೊ ಅಥವಾ ಕ್ಲೋರೋಪೈರಿಪಾಸ್, ಯಾವ್ದಾದ್ರು ಒಂದು ಕೆಮಿಕಲನ್ನು ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ಮಾಡಿದರೆ ನಮಗೆ ಈ ಕಜ್ಜಿ ಕಾಯಿಗಳನ್ನು ಕೊರಕ ಅಥವಾ ಕಾಯಿ ಕೊರಕವನ್ನು ನಿಯಂತ್ರಣ ಮಾಡ್ಕೋಬೋದು. ಅಂದರೆ ಎಷ್ಟು ಸಿಂಪಡಣೆ ಕೊಡಬೇಕಾಗತ್ತೆ? ಒಂದು 3 ಆದರೂ ಕೊಟ್ಟರೆ ನಮಗೆ ಅನಂತರ ಅದು ಕಾಯಿಗಳು ಡ್ಯಾಮೇಜ್ ಆಗಲ್ಲ. ಅಂದರೆ ತಿಂಗಳಿಗೆ ಒಂದೊಂದು ಕೊಟ್ಟು ಮಾರ್ಚು, ಏಪ್ರಿಲ್, ಮೇ ತಿಂಗಳು ಒಂದೊಂದು ಕೊಟ್ಬಿಟ್ರೆ ಕಜ್ಜಿ ಇರೋದಿಲ್ಲ. ಇಲ್ಲ ಅಂದರೆ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಕುಯ್ಯೋಕೆ ಹೋಗ್ಬೇಕಾದ್ರೆ ಕಜ್ಜಿ ಕಾಣುತ್ತೆ. ಆವಾಗ ಸ್ಪ್ರೇ ಮಾಡೋಕ್ಕೆ ಹೋದರೆ ಪ್ರಯೋಜನ ಏನಿಲ್ಲ. ಯಾಕೆಂದರೆ ಈ ಬೇಸಿಗೆ ಕಾಲದಲ್ಲೇ ಇದು ಜಾಸ್ತಿ ಆಗೋದು. ಸೊ ಅದರ ನಿರ್ವಹಣೆಯನ್ನು ನಾವು ಬೇಸಿಗೆಯಲ್ಲಿ ಮಾಡಿದರೆ ಕಾಯಿ ಕುಯ್ಬೇಕಾದ್ರೆ ಅದರದ್ದು ಪ್ರಮಾಣ ಕಡಿಮೆ ಆಗಿರುತ್ತೆ. ಸೋಗೆ ತೆಗೆಯೋದು, ಸಿಂಪಡಣೆ ಮಾಡೋದು, ನೀರು ಕೊಡೋದು ಭಾಳ ಮುಖ್ಯ. ಅಂದರೆ ಕಂದು ಕೊರಕನೂ ನಿಯಂತ್ರಣಕ್ಕೆ ಬರುತ್ತೆ. ಈ ಕೀಟನಾಶಕಗಳನ್ನು ಉಪಯೋಗಿಸ್ಕೊಂಡು ಅದರ ಹಾವಳಿನೂ ಕಂಡು ಬರ್ಬೋದಾ? ಈಗ ಬರುತ್ತೆ, ಹೊಸ ಕಂದುಗಳು ಬರ್ತಾ ಇರುತ್ತೆ. ಸೊ ಅದು ಬಂದು ತೂತ ಮಾಡ್ತಾ ಇರುತ್ತೆ. ಸೊ ಅದರಿಂದ ಅದನ್ನು ನಿಯಂತ್ರಣ ಮಾಡ್ಕೊಬೇಕು. ಸೊ ಎರಡನೇದು ಕೀಟ ನಿರ್ವಹಣೆ ಆಗುತ್ತೆ. ಮತ್ತೆ ಅದು ಮೈಕ್ರೋ ನ್ಯೂಟ್ರಿಯೆಂಟನ್ನು ಸಿಂಪಡಣೆ ಮಾಡಿದರೆ ಪಿಳ್ಳೆಗಳು ಚೆನ್ನಾಗಿ ಬರುತ್ತೆ. ನಮ್ಮಲ್ಲಿ ಕಾರ್ಡಮಮ್ ಸ್ಪೆಷಲ್ ಅಂತ ಮಾಡಿದ್ದಾವೆ. ಅದು ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸರು 5 ಗ್ರಾಮ್ per ಲೀಟ್ರಿಗೆ 1 kg ಒಂದು ಬ್ಯಾರಲ್ಗೆ ಹಾಕಿ ಅದನ್ನು ಸಿಂಪಡಣೆ ಮಾಡಿದರೆ ಗಿಡಗಳು ಚೆನ್ನಾಗಿ ಎಲೆಗಳಿಗೆ ಸಿಂಪಡಣೆ ಮಾಡಬೇಕು. ನಾವು ನೀರು ಕೊಡ್ತಾ ಇರೋದ್ರಿಂದ ಗಿಡಗಳಿಗೆ ಗೊಬ್ಬರವನ್ನು ಕೊಟ್ಟರು ಒಳ್ಳೆಯದು. ಬುಡಕ್ಕೂ ಕೊಡ್ಬೋದು. ನೀರು ಕೊಡ್ತಾ ಇರ್ತೇವೆ. ಸೊ ಗೊಬ್ಬರ ಕೊಟ್ಟಷ್ಟು ಕಂದುಗಳು ಜಾಸ್ತಿ ಬರುತ್ತೆ. ಯಾಕೆಂತ ಹೇಳಿದ್ರೆ ಜೂನ್ ನಂತರ ಈ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದರೆ ನಾವು ಗೊಬ್ಬರ ಕೊಡೋದು ಜೂನ್ ನಂತರ ಮಾಡಿದರೆ ಬೆಳಕೆ ಇರಲ್ಲ. ಅಂದರೆ ಮಳೆ ಬರ್ತಾನೆ ಇರುತ್ತೆ, ಬೆಳಕಿರಲ್ಲ, ಗಿಡಗಳು ಬೆಳೆಯೋದಿಲ್ಲ.
ಆದಷ್ಟು ನೀವು ಏಪ್ರಿಲ್ ಮೇನಲ್ಲಿ ಮಾಡ್ಕೊಂಡ್ಬಿಟ್ರೆ ಗಿಡ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ, ತೋಟನೂ ಚೆನ್ನಾಗಿ ಕಾಣುತ್ತೆ. ನೀರು ಕೊಡ್ತಾ ಇರೋದ್ರಿಂದ ಪೋಷಕಾಂಶವನ್ನು ಮಣ್ಣಿಗೆ ಕೊಡ್ಬೋದು. ಕೊಟ್ಕೊಂಡು ನೀವು ಗಿಡವನ್ನು ಯಾವ ಥರ ಆಗಿದೆ ಅಂದರೆ ಏಲಕ್ಕಿ ಕೃಷಿ ಮಂತ್ಲಿ ನೀವು ಗೊಬ್ಬರ, ನೀರು ಮತ್ತು ಕಾಂಪೋಸ್ಟನ್ನು ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿದರೆ ಆ ತೋಟಗಳು ಚೆನ್ನಾಗಿ ಬರ್ತವೆ. ಸೊ ಕೆಲವು ರೈತರು 300 kg 400 kg ಕುಯ್ಯೋರಿದ್ದಾರೆ, ಕೆಲವರು ಇನ್ನು 50 kg ಕುಯ್ಯೋರಿದ್ದಾರೆ. 150 200 kg ಕುಯ್ಯೋಂಥ ತೋಟಗಳನ್ನು ಇಟ್ಕೊಂಡ್ಬಿಟ್ರೆ ನಮಗೆ ಒಳ್ಳೆ ಆದಾಯ ಬರುತ್ತೆ. ಸೊ ಇದನ್ನು ಮಾಡಬೇಕು ಅಂತ ಹೇಳಿದರೆ ನಾವು ನೀರಾವರಿಯನ್ನು ಕರೆಕ್ಟಾಗಿ ಮಾಡಬೇಕು, ಕೀಟ ನಿರ್ವಹಣೆಯನ್ನು ಮಾಡ್ಕೊಬೇಕು, ಕಂದುಗಳ ಬೆಳವಣಿಗೆಯನ್ನು ನಾವು ಮಾಡ್ಕೋಬೇಕು. ಯಾಕೆಂದರೆ ಒಂದು ಏಲಕ್ಕಿ ಗಿಡ ಅಂತ ಹೇಳಿದರೆ 40 to 50 ಕಂದುಗಳಿರ್ಬೇಕು. ಆ ರೀತಿ ನಾವು ಕೆಲಸಗಳನ್ನು ಮಾಡಬೇಕು. ಕಡಿಮೆ ಇದೆ ಅಂದರೆ ಅದನ್ನ ನೋಡಿ ಗೊಬ್ಬರ ನೋಡಿ ಕೊಡಬೇಕು, ಕಾಂಪೋಸ್ಟ್ ನೋಡಿ ಕೊಡಬೇಕು, ನೀರು ನೋಡಿ ಕೊಡಬೇಕು. ಅದ್ರದ್ದು ಸಂಖ್ಯೆ ಜಾಸ್ತಿ ಆಗಂಗೆ, ಅದು ನೆರಳು ಜಾಸ್ತಿ ಆಗಿದ್ದರೆ ನೆರಳು ತೆಗಿಬೇಕು. ನೆರಳು ಜಾಸ್ತಿ ಇದ್ರಿಂದ ಕಂದುಗಳು ಬರುವುದಿಲ್ಲ. ಸೊ ನಾರ್ಮಲಿ ಮೇನಲ್ಲಿ ನೆರಳನ್ನು ನಿಯಂತ್ರಣ ಮಾಡೋಕ್ಕೆ ಹೇಳ್ತೇವೆ, ಯಾಕೆಂದರೆ ಬೇಗ ಮಾಡಿದರೆ ಅದನ್ನು ಸ್ವಲ್ಪ ಕಾಯಿ ಕಟ್ಟೋದು ಕಡಿಮೆ ಆಗುತ್ತೆ. ಮೇನಲ್ಲಿ ಮಳೆ ಇನ್ನೇನು ಶುರುವಾಗುತ್ತೆ ಅಂದಾಗ ನೆರಳನ್ನು ನಿಯಂತ್ರಣ, ಅಂದರೆ ವಾತಾವರಣ ತಂಪಾಗುತ್ತಲ್ಲ ಅವಾಗ ಮಾಡಬೇಕು. ಒಂದು ಛತ್ರಿ ನೆರಳನ್ನು ಇಟ್ಕೊಳ್ಬೇಕು. ಸೊ ಆ ರೀತಿ ನೆರಳು ನಿಯಂತ್ರಣ ಮಾಡ್ಕೊಬೇಕು. ನಾರ್ಮಲಿ ನಾವು ಏಲಕ್ಕಿ ತೋಟಗಳಲ್ಲಿ ಮೇನಲ್ಲಿ ತೆಗೀರಿ ಅಂತ ಹೇಳ್ತೇವೆ. ಸೋಗೆಯನ್ನು ನಾವು ಆದಷ್ಟು ಬೇಸಿಗೆಯಲ್ಲೇ ತೆಗಿಬೇಕು. ಯಾಕೆ ತೆಗಿಯೋಕ್ಕೆ ಕೆಲವ್ರು ಬೇಡ ಅಂತವೆ, ಯಾಕೆಂದರೆ ನೀರು ಕೊಡದೇ ಇರೋರಿಗೆ ಬೇಡ ಅಂತೇವೆ, ಯಾಕೆಂದರೆ ಸುಟ್ಟೋಗ್ಬಿಡುತ್ತೆ ಅಂತ ಭಯ. ಬಟ್ ಪ್ರಾಬ್ಲಮ್ ಏನಂದರೆ ನೀರು ಕೊಟ್ಕೊಂಡಿರೋರಿಗೆ ಹಳೆಯ ಎಲೆಗಳು ಮತ್ತು ಕಂದುಗಳನ್ನ ಇಟ್ಕೊಂಡಿದ್ರೆ ಅದು ಕಜ್ಜಿ ಜಾಸ್ತಿ ಬರುತ್ತೆ, ಮಾರ್ಕೆಟಲ್ಲಿ ರೇಟ್ ಕೊಡೋಲ್ಲ. ಸೊ ಇದು ಚೆನ್ನಾಗಿಲ್ಲ ಸರ್, ಇದಕ್ಕೆ ನೋಡೋಕೆ ಚೆನ್ನಾಗಿ ಕಾಣಲ್ಲ ಅಂತೇಳಿ ಕೊಡೋದಿಲ್ಲ. ಅದರಿಂದ ಅದನ್ನು ಮಾಡಿ ಕೇರಳದಲ್ಲಿ ಒಂದು ಒಣಗಿದ ಎಲೆ ಇಡೋದಿಲ್ಲ, ತೆಗೆದುಬಿಡ್ತಾರೆ. ನೀರು ಕೊಡ್ತಾರೆ, ಅವರು ನೀರು ಕೊಡ್ತಾರೆ, ಚೆನ್ನಾಗಿ ನೋಡ್ಕೊಳ್ತಾರೆ. ಸೊ ಅದರಿಂದ ಕಜ್ಜಿ ಅಲ್ಲಿ ಕಡಿಮೆನೆ, ನಮ್ಮಲ್ಲಿ ಜಾಸ್ತಿ. ಅಲ್ಲಿ ಕಟ್ಟೆ ಇಲ್ಲವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರು ಯಾವುದೋ ಒಂದು ಗಿಡವನ್ನು ಇಟ್ಕೊಳ್ಳೋದಿಲ್ಲ, ಕಳೆ ತೆಗಿತಾರೆ, ಮತ್ತು ಯಾವುದೇ ಒಣ ಎಲೆ ಇರೋದಿಲ್ಲ. ಸೊ ಏಪಿಡ್ಸ್ಗಳು ಏನು ಹರಡೋ ಕೀಟ ಇರುತ್ತೆ ಅವು ಇರೋಲ್ಲ. ಅಂದರೆ ಆಶ್ರಯ ತಾಣಗಳೇ ಇಲ್ದಂಗೆ ಮಾಡ್ತಾರೆ ಅವರು. ಮಾಡಿ ನೀಟಾಗಿ ಮಾಡೋದ್ರಿಂದ ಅಲ್ಲಿ ಇದು ಕಟ್ಟೆನೂ ಇರಲ್ಲ. ಕಟ್ಟೆ ರೋಗ ಹುಡುಕಿದ್ರೂ ಸಿಗಲ್ಲ ಅಂತಾರೆ. ರಿಸರ್ಚ್ ಮಾಡಲಿಕ್ಕೆ ನಮ್ಮ ಸೈಂಟಿಸ್ಟ್ಗಳು ಹುಡ್ಕೊಂಡು ಹೋಗ್ತಾರೆ. ಮತ್ತು ಅವರು ಕಂದುಗಳಿಂದ ಮಾಡ್ತಾರೆ. ಸೊ ನಾವು ಬೀಜದಿಂದ ಮಾಡ್ತೇವೆ. ಅದರಿಂದ ಅಲ್ಲಿ ಆ ಲೆವೆಲ್ ಕಟ್ಟೆ ರೋಗ ನಿಯಂತ್ರಣ ಆಗಿದೆ. ಅದ್ರ ಜೊತೆಗೆ ಅವರು ವರ್ಷಕ್ಕೆ 7 to 8 ಸ್ಪ್ರೇಗಳನ್ನು ಕೊಡೋದ್ರಿಂದ ಸೊ ಕಜ್ಜಿ ರೋಗ ಬರ್ದಂಗೆ, ಬೋರರ್ ಬರ್ದಂಗೆ ನೋಡ್ಕೊಳ್ತಾರೆ. ಸೊ ಅವರು ನೋಡಿ ಮಾಡ್ತಾರೆ, ಗಿಡ ನೋಡಿ ಮಾಡ್ತಾರೆ. ನಾವು ತೋಟ ನೋಡಿ ಮಾಡೋದ್ರಿಂದ ಒಂದು ಸ್ವಲ್ಪ ಕಜ್ಜಿ ಇರುತ್ತೆ. ಅದು ಗ್ರೀನ್ ಆಗಿ ಇದ್ದರೆ ಮಾರ್ಕೆಟ್ ಜಾಸ್ತಿ, ಹಳದಿ ಕಲರ್ ಇರುತ್ತೆ, ಅದರಿಂದ ಒಂದು ಸ್ವಲ್ಪ ಮಾರ್ಕೆಟ್ ಕಡಿಮೆ ಇರುತ್ತೆ. ಆದರೆ ಟೇಸ್ಟ್ ವೈಸ್ ನಮ್ಗೆ ಚೆನ್ನಾಗಿದೆ. ಇತ್ತೀಚೆಗೆ ಹೋದ ವರ್ಷ ನೋಡಿದಾಗ ನಮ್ಮ ಅಪಂಗಲ ಒಂದಂತ ಒಂದು ತಳಿ ಕೇರಳದಲ್ಲಿ ಲೈಸೆನ್ಸ್ ತಗೊಂಡಿದ್ದಾರೆ. ಹಿಂದೆ ಯಾವಾಗೋ ರಿಲೀಸ್ ಮಾಡಿದ್ದು, ಅದಕ್ಕೆ 25,000 ರೂಪಾಯಿ ಕೊಟ್ಟು ಲೈಸೆನ್ಸ್ ತಗೊಂಡು ಗಿಡ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಕೇರಳದಲ್ಲಿ ಉತ್ತಮವಾಗಿ ಬರುತ್ತೆ ಅಂತ ಯಾರೋ ತೋರಿಸಿದ್ದಾರೆ, KVKಗಳು ಅಥವಾ ಬೇರೆ ರೈತರು ಮಾಡಿ. ಅಪಂಗಲವನ್ನು ನೆಲ್ಯಾನಿ ಥರನೇ ಒಳ್ಳೆ ಇಳುವರಿ ಬರುತ್ತೆ, ಅದನ್ನೇ ಬೆಳಿಬೇಕು ಅಂತ ಹೇಳಿ ನನಗೆ ಹೋದ ವರ್ಷ 7,000 ಕಂದುಗಳನ್ನು ಅಪಂಗಲದಿಂದ ಕೇರಳಕ್ಕೆ ಕಳಿಸ್ಲಿಕ್ಕೆ ಆಯಿತು. ಅಷ್ಟರ ಮಟ್ಟಿಗೆ ಬೇಡಿಕೆ ಇದೆ. ಅಷ್ಟರ ಮಟ್ಟಿಗೆ ಅಂದರೆ ಇದು CCS 1 ಅದು ಅಪಂಗಲ 1 ಅಂತ ಹೇಳಿ CCS 1 ಕೊಡಗು ಸುವಾಸಿನಿ ಅಂತಿದ್ವಿ. ಅದಕ್ಕೆ ಬೆಳೆದು ತೋರಿಸಿದ ಮೇಲೆ ಅಲ್ಲಿ ಬೇಡಿಕೆ ಬಂದಿದೆ. ಈ ಬೆಳೆಗಳಿಗೆ ಏನಂದರೆ ನಾನು ಹೇಳಿದಂಗೆ 3-4 ಸ್ಪ್ರೇ ಮಾಡಿದರೆ ಮ್ಯಾನೇಜ್ ಮಾಡ್ಬೋದು. ಅಲ್ಲಿ 8 ಸ್ಪ್ರೇ ಮಾಡಿ ಈಗ ಏನು ರೆಸಿಡ್ಯೂ ಪ್ರಾಬ್ಲಮ್ ಬರ್ತಾ ಇದೆ. ಈ ನಮ್ಮ ಮಲಬಾರ್ ತಳಿಗಳನ್ನು ನಾವು ಕೇರಳದಲ್ಲಿ ಬೆಳೀಲಿಕ್ಕೆ ಶುರು ಮಾಡಿದ್ದಾರೆ. ಸೊ ಆವಾಗ 3-4 ಸ್ಪ್ರೇ ಮಾಡಿದರೆ ಅವ್ರಿಗೆ ಉತ್ತಮವಾದ ಒಳ್ಳೆ ಗುಣಮಟ್ಟದ ಏಲಕ್ಕಿ ಬರುತ್ತೆ. ಇಳುವರಿನೂ ಅವರು ಗೊಬ್ಬರ ಮತ್ತು ನೀರನ್ನು ಮಂತ್ಲಿ ಕೊಡ್ತಾರೆ. ಅದು ನೋಡಿ ಸ್ವಲ್ಪ ಮಟ್ಟಿಗೆ ಕೊಡ್ತಾನೆ ಇರ್ತಾರೆ. ಅದರಿಂದ ಅಲ್ಲಿ ಗಿಡಗಳನ್ನು ಚೆನ್ನಾಗಿ ಬೆಳೆದಿರ್ತವೆ. 40 to 50 ಕಂದುಗಳನ್ನು ಮೇಂಟೈನ್ ಮಾಡ್ತಾರೆ ಅವರು. ಒಂದು 4-5 ವರ್ಷ ಮೇಂಟೈನ್ ಮಾಡಿದರೆ ಅವ್ರಿಗೆ ಉತ್ತಮವಾಗಿ ಇಳುವರಿ ಬರುತ್ತೆ. ಏಲಕ್ಕಿಯಲ್ಲಿ ಕಂದುಗಳ ಮೇಂಟೈನ್ ಸಂಖ್ಯೆಯನ್ನು ವರ್ಷ ನಾವು 40 to 50 ಇಟ್ಕೊಂಡ್ರೆ ಉತ್ತಮವಾಗಿ ಇಳುವರಿ ಬರುತ್ತೆ. ಒಂದು ಗಿಡಕ್ಕೆ 40 to 80 ಕೊತ್ತಿರುತ್ತೆ. ಸೊ ಒಂದು ಕೊತ್ತಲ್ಲಿ ಒಂದು 50 ಕಾಯಿ ಕೊಟ್ಟಿದ್ರು ಒಳ್ಳೆ ಕ್ರಾಪ್ ಆಗ್ಬಿಡುತ್ತೆ. ಅದು ಒಂಥರ ಲೆಕ್ಕಾಚಾರ. ಹಾಗೆ ಈಗ ಏಲಕ್ಕಿ ತೋಟ ಇದೆ, ನಾನು 5 ಕಂದು ಇಟ್ಕೊಂಡಿದ್ದೀನಿ, ಇಳುವರಿ ಬಂದರೆ ಬರಲ್ಲ. 40 to 50 ಇರಲೇಬೇಕು, ಇದ್ದರೆ ಒಳ್ಳೆ ಕ್ರಾಪ್ ಆಗುತ್ತೆ. ಸೊ ಅಟ್ಲೀಸ್ಟ್ 30 ಇದ್ರೂ 50-40 ಇದ್ದು ಒಂದು 30 ಈಲ್ಡಿಂಗ್ ಇದ್ದು ಇನ್ನೊಂದು 10 ಹೊಸದಿದ್ರೆ ಈ 30ರಿಂದ ತಿರ್ಗಾ 2 ಬರುತ್ತೆ. ಸೊ ಆವಾಗ 60 ಆಗುತ್ತೆ. ಆವಾಗ ಬರೋ ವರ್ಷಕ್ಕೂ ಇನ್ನೂ 30 ಇರುತ್ತೆ ಇಳುವರಿ ಕೊಡುವಂತಹ ಕಂದುಗಳು. ಇಳುವರಿ ಕೊಡುವಂಥ ಕಂದುಗಳು ನೀರಾವರಿ ಕರೆಕ್ಟಾಗಿ ಮಾಡಿದ್ರೆ ಏಲಕ್ಕಿ ಸೆಟ್ ಆಗುತ್ತೆ. ಸೊ ಮತ್ತೆ ಇತ್ತೀಚೆಗೆ ನಮಗೆ ಗೊತ್ತಾಗಿದ್ದು ಗೊಬ್ಬರದ ನಿರ್ವಹಣೆ. ಸೊ ಮತ್ತೆ ಗಿಡ ನೆಟ್ಟ ತಕ್ಷಣ ಅದನ್ನು ನಿರ್ವಹಣೆ ಮಾಡಬೇಕು.
30 ದಿನಕ್ಕೆ 30 ಗ್ರಾಮು, 50 ದಿನಕ್ಕೆ 50 ಗ್ರಾಮು, 100 ದಿನಕ್ಕೆ 100 ಗ್ರಾಮ್ ಅಷ್ಟು ಕೊಟ್ಟರೆ ಒಂದೇ ಸರಿ ಏಲಕ್ಕಿ ಮೇಲೆ ಬಂದ್ಬಿಡುತ್ತೆ. ಅಂದರೆ ಈ ಸಾರಜನಕ, ರಂಜಕ, ಪೊಟ್ಯಾಶ್ 3 ಪೋಷಕಾಂಶದ ಗೊಬ್ಬರದ ಮಿಶ್ರಣವನ್ನು ಕೊಡಬೇಕಾಗುತ್ತೆ, ಕಾಂಪೋಸ್ಟನ್ನು ಕೊಡಬೇಕಾಗುತ್ತೆ. ಒಟ್ಟಾಗಿ ಏನಾಗುತ್ತೆ ಅಂದರೆ ಒಂದು ಗಿಡ ನೆಟ್ಟರೆ 6 ತಿಂಗಳಿಗೆ ಒಂದು 10-12 ಟಿಲ್ಲರ್ ಬಂದಿರುತ್ತೆ, 12 ತಿಂಗಳಿಗೆ ಒಂದು 20-30 ಟಿಲ್ಲರ್ ಬಂದಿರುತ್ತೆ. ತೋಟ ನೀಟಾಗಿ ಕಾಣುತ್ತೆ. ಸೊ ಯಾವುದೇ ಗ್ಯಾಪ್ಸ್ ಇಲ್ದಂಗೆ ನೋಡ್ಕೊಂಡ್ಬಿಟ್ರೆ ಉತ್ತಮವಾಗಿ ನಿರ್ವಹಣೆ ಆಗುತ್ತೆ. ಸೊ ಇದು ಬಹಳ ಮುಖ್ಯ. ಸೊ ಟಿಲ್ಲರ್ ನಂಬರ್ ಮೇಂಟೈನ್ ಮಾಡಲಿಕ್ಕೆ ಬೋರರ್ ಬರ್ದಂಗೆ ನೋಡ್ಕೊಬೇಕು. ಅವಾಗ ನೀವು ಕೀಟನಾಶಕ ಸಿಂಪಡಣೆ ಮಾಡ್ಕೋಬೋದು, ನೀಮನ್ನು ಸಿಂಪಡಣೆ ಮಾಡ್ಕೋಬೋದು, ಕೆಲವು ಸ್ಪೈನೋಸ್ಯಾಡ್ ಅಂತ ಹೇಳಿ ಆರ್ಗ್ಯಾನಿಕ್ ಪೆಸ್ಟಿಸೈಡ್ ಬಂದಿದೆ, ಅದನ್ನು ಸಿಂಪಡಣೆ ಮಾಡ್ಬೋದು. ಸೊ ಈ ರೀತಿ ಅದನ್ನು ಅವಲೋಕನ ಮಾಡಿಕೊಂಡು ಸಿಂಪಡಣೆ ಮಾಡಿಕೊಂಡು ಒಟ್ಟು ಕಜ್ಜಿ ಬರಬಾರ್ದು, ಬೋರರ್ ಬರಬಾರ್ದು, ಸೂಟ್ ಫ್ಲೈ ಒಂದು ಬರಬಾರ್ದು. ಬೇಸಿಗೆಯಲ್ಲಿ ಸೂಟ್ ಫ್ಲೈದು ಒಂದು ಮುಖ್ಯ, ಸುಳಿನೋಣ ಅಂತಾರಲ್ಲ, ಸುಳಿನೋಣ ಅಂತೇಳಿ ಎಲ್ಲ ಕಂದುಗಳನ್ನು ಸಾಯಿಸೇ ಬಿಡುತ್ತೆ, ಕಪ್ಪಾಗಿ ಬಿದ್ದೋಗ್ಬಿಡ್ತಾವೆ. ಸೊ ಅದರಿಂದ ಈ ಮೂರನ್ನ ನೀರಾವರಿ ಮಾಡೋದ್ರಿಂದನೂ ಕಡಿಮೆ ಆಗುತ್ತೆ. ಸೊ ಗಿಡ ಚೆನ್ನಾಗಿ ಹೆಲ್ತಿಯಾಗಿ ಬಂದ್ರೂ ಕಡಿಮೆ ಆಗುತ್ತೆ. ಸೊ ಯಾವಾಗ ಸ್ಟ್ರೆಸ್ ಆಗುತ್ತೆ ಇದೆಲ್ಲ ಸಮಸ್ಯೆ ಜಾಸ್ತಿ. ಸೊ ಅದರಿಂದ ನೀರಾವರಿ ಮಾಡಿಕೊಂಡು ನ್ಯೂಟ್ರಿಷನನ್ನು ಕೊಟ್ಟರೆ ನಾವು ಮ್ಯಾನೇಜ್ ಮಾಡ್ಬೋದು. ಅಂದರೆ ಈಗ ನಾವು ಮಣ್ಣಿಗೆ ಪೋಷಕಾಂಶ ಕೊಡೋದಾದರೆ ಯಾವ ತಿಂಗಳಲ್ಲಿ ಕೊಡಬೇಕಾಗತ್ತೆ? ನಾರ್ಮಲಿ ನೀರು ಕೊಡೋರಿಗೆ ಇದೇ ತಿಂಗಳಂತ ಏನಿಲ್ಲ, ಫೆಬ್ರವರಿ ಕಳೆದ ನಂತರ ಏಪ್ರಿಲ್ನಿಂದ ಶುರು ಮಾಡ್ಕೊಬೋದು. ಎಷ್ಟು ಕೊಡಬೇಕಾಗತ್ತೆ? ನಾರ್ಮಲಿ ಏನು ಹೇಳ್ತೇವೆ ಅಂದರೆ 2 ಬ್ಯಾಗು ಒಂದು ಯೂರಿಯಾ, 1-2 ಬ್ಯಾಗು ರಾಕ್ ಫಾಸ್ಫೇಟು, 3 ಬ್ಯಾಗ್ ಪೊಟ್ಯಾಶ್ ಮಿಶ್ರಣವನ್ನು ಮಾಡಿ ಪ್ರತಿ ಗಿಡಕ್ಕೆ 250-300 ಗ್ರಾಮ್ ಕೊಡಿ ಅಂತ ಹೇಳ್ತೇವೆ. ಅಂದರೆ 2 ವರ್ಷ 3 ವರ್ಷ ಗಿಡಕ್ಕೆ. ಸಣ್ಣ ಗಿಡಕ್ಕೆ 50-100 ಗ್ರಾಮ್ ಕೊಡಿ ಅಂತ ಹೇಳ್ತೇವೆ. ಸೊ ಅದನ್ನು ನಾವು ನಿರ್ವಹಣೆಯಲ್ಲಿ ಕೊಟ್ಕೊಂಡ್ರೆ, ಗೊಬ್ಬರ ನಿರ್ವಹಣೆಯಲ್ಲಿ, ಮತ್ತು ನಮ್ಮಲ್ಲೂ ಆಗಲೇ ಕಾರ್ಡಮಮ್ ಸ್ಪೆಷಲನ್ನು ಮಾಡಿಬಿಟ್ಟು ಸೊ ಅದನ್ನು ಸುಧಾ ನಾವು ಸಿಂಪಡಣೆ ಮಾಡ್ಕೊಬೋದು. ನಾರ್ಮಲಿ ಏಪ್ರಿಲ್ ಮೇನಲ್ಲಿ ಮಾಡಿದರೆ, ಮೇ ಮತ್ತು ಸೆಪ್ಟೆಂಬರ್ಗೆ ಸಿಂಪಡಣೆ ಮಾಡಲಿಕ್ಕೆ ಹೇಳಿದ್ದೇವೆ. 20-30% ಇಳುವರಿ ಜಾಸ್ತಿ ಆಗುತ್ತೆ ಅಂತ ತೋರಿಸಿದ್ದಾರೆ. ಸೊ ಏನು ಕಾರ್ಡಮಮ್ ಸ್ಪೆಷಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅದು 5 ಗ್ರಾಮ್ ಪರ್ ಲೀಟ್ರು 1 kg ಪರ್ ಬ್ಯಾರಲ್ ಮಾಡಿ ಸಿಂಪಡಣೆ ಮಾಡಬೇಕು. ಸೊ ಇದು ಬಹಳ ಮುಖ್ಯ ಆಗುತ್ತೆ. ಆಗಲೇ ಇದ್ರ ಮಣ್ಣಿನ ಬಗ್ಗೆ ಹೇಳಿದೆ, ನೆರಳು ಬಗ್ಗೆ ಹೇಳಿದೆ, ನೀರಾವರಿ ಬಗ್ಗೆ ಹೇಳಿದೆ. ಸೊ ಮತ್ತೆ ಸಸಿ ಮಡಿಗಳನ್ನು ಬರೋ ವರ್ಷಕ್ಕೆ ನೀವು ಕಂದುಗಳನ್ನು ಮಾಡ್ಕೊಂಡಿದ್ರೆ, ಲಾಸ್ಟ್ ಇಯರೇ ನೆಟ್ಟಿದ್ರೆ ಅದಕ್ಕೆ ಚೆನ್ನಾಗಿ ನೀರು ಗೊಬ್ಬರ ಕೊಟ್ಟು ನಂಬರನ್ನು ಜಾಸ್ತಿ ಮಾಡಿಕೊಂಡು ಜೂನಲ್ಲಿ ನೆಡಲಿಕ್ಕೆ ತಯಾರಿ ಮಾಡ್ಕೊಬೇಕು. ಗುಂಡಿ ತಗೊಬೇಕಾಗುತ್ತೆ. 1.5 ಅಡಿ ಗುಂಡಿ ಹೊಡೆದು 2 ಮೀಟ್ರ್ ಅಂತರ, ಅಥವಾ 7 ಅಡಿ 6 ಅಡಿಗೆ ಹಾಕ್ತಾರೆ. ಅದನ್ನ ನೋಡ್ಕೊಂಡು ಮಾಡ್ಬೋದು. ಸೊ ಮಾಡಿ ಚೆನ್ನಾಗಿ ಕಾಂಪೋಸ್ಟ್ ತುಂಬಬೇಕು ಆ ಗುಂಡಿಗೂ. ಇತ್ತೀಚಿನ ವರ್ಷಗಳಲ್ಲಿ ಏನಾಗ್ತಾ ಇದೆ ಅಂದರೆ ಗಿಡ ನೆಟ್ಟರೆ ಗಿಡ ಬರಲ್ಲ ಅಂತಾರೆ. ಯಾಕೆ ಅಂದರೆ ಭೂಮಿಯಲ್ಲಿ ಬೇಕಾದಂಥ ಸತ್ತುಗಳು ಕಡಿಮೆ ಆಗಿರ್ತವೆ. ಕಾಂಪೋಸ್ಟನ್ನು ಹಾಕಿ ನಾವು ಮೇಲ್ಮಣ್ಣನ್ನು ತಂದು ಕಾಡು ಮಣ್ಣನ್ನು ಸೇರಿಸಿ ಹಾಕಿದರೆ ಗಿಡ ಚೆನ್ನಾಗಿ ಬರುತ್ತೆ. ಸೊ ಅದು ಏನು ಮಾಡ್ತಾ ಇದ್ದೇವೆ ಅಂದರೆ, ಗಿಡ ನೆಡೋ ದಿನ ಹೋಗಿ ಗುಂಡಿ ಹೊಡಿತೇವೆ, ಅಲ್ಲೇ ನೆಟ್ಬಿಡ್ತೇವೆ. ಕಾಂಪೋಸ್ಟ್ ಇಲ್ಲ ಅಥವಾ ನಿಮ್ಕೇಕನ್ನು ಹಾಕೋದಿಲ್ಲ, ಟ್ರೈಕೋಡರ್ಮ ಈ ಥರದ್ದು ಏನು ಸೇರ್ಸೋಕ್ಕಾದರೆ ಚೆನ್ನಾಗಾಗುತ್ತೆ. ಅದರಿಂದ ಏನು ಮಾಡಬೇಕು ಅಂದರೆ ಏಪ್ರಿಲ್ ಮೇನಲ್ಲೇ ಗುಂಡಿ ಹೊಡಿಬೇಕು. ಅದಕ್ಕೆಲ್ಲ ಏನೇನು ವಸ್ತುಗಳು ಬೇಕು, ಗಿಡ ನೆಡಲಿಕ್ಕೆ ಏನೇನು ಬೇಕು ಅಂದರೆ ಕಾಂಪೋಸ್ಟ್ ಬೇಕು, ಒಂದು 100 ಗ್ರಾಮ್ ಅಷ್ಟು ರಾಕ್ ಫಾಸ್ಫೇಟ್ ಬೇಕು. ಅದ್ರ ಜೊತೆಗೆ ಒಂದು ಕಾಂಪೋಸ್ಟ್ ಜೊತೆ ನೀವು ಟ್ರೈಕೋಡರ್ಮಾ ಇರ್ಬೋದು, ಬಯೋ ಫರ್ಟಿಲೈಸರನ್ನು ಹಾಕೊಬೋದು. ನೀಮ್ ಕೇಕ್ ಇದ್ದರೆ ನೀಮ್ ಕೇಕ್ ಕಪ್ಪನ್ನು ಹಾಕ್ಕೊಂಡು ಗುಂಡಿಯನ್ನೆಲ್ಲ ಮುಚ್ಚಿ ಭೂಮಿಯಿಂದ 2 ಇಂಚು ಎತ್ತರದಲ್ಲಿ ಮಾಡ್ಕೊಂಡಿದ್ದು. ಸೊ ಮಳೆ ಬಿದ್ದ ಮೇಲೆ ಸಣ್ಣ ಗುಂಡಿ ಮಾಡಿಬಿಟ್ಟು ಅದರಲ್ಲಿ ಸಕ್ಕರನ್ನು ತಂದಿಟ್ಟು ಮೇಲೇ ಇಡಬೇಕು. ಕಡ್ಡಿಯನ್ನು ನಿಲ್ಲಿಸ್ಬಿಟ್ಟು ನೆಟ್ಟರೆ ಉತ್ತಮವಾಗಿ ಬೆಳ್ಕೊಳ್ಳುತ್ತೆ. ನೀರಿರಬೇಕು, ಮಾಯಿಶ್ಚರ್ ಇರಬೇಕು, ನೀರಾವರಿ ಮಾಡ್ಕೊಬೇಕು. ಜೂನಲ್ಲಿ ನೆಟ್ಟರೆ ಒಳ್ಳೆಯದು, ಮಳೆ ಶುರುವಾಗಿರುತ್ತೆ, ಅಷ್ಟರೊಳಗೆ ಚೆನ್ನಾಗಿ ಹತ್ಕೊಳ್ಳುತ್ತೆ. ನೀವು ಬೇಗ ನೆಟ್ಟರೆ ನೀರಾವರಿ ಕೊಡಲೇಬೇಕಾಗುತ್ತೆ. ಮೇನಲ್ಲಿ ನೆಡ್ಲಿಕ್ಕೆ ಹೋದರೆ ನೀರಾವರಿ ಇಲ್ಲದೇ ನೆಡಬಾರ್ದು. ಸುಮಾರು ಕಂದುಗಳನ್ನು ನೆಟ್ಟರೆ ಸೊತ್ತೆ ಹೋಗ್ಬಿಡುತ್ತೆ. ಸೊ ಬ್ಯಾಗಲ್ಲಿ ಇಟ್ಟುಕೊಂಡು ಎಲ್ಲ ರೆಡಿ ಮಾಡಿ ಜೂನಲ್ಲಿ ನೆಟ್ಟರೆ ಒಳ್ಳೆಯದು. ಚರಂಡಿ ವ್ಯವಸ್ಥೆ ಮಾಡ್ಕೊಂಡು ನೆಡಿ ಅಂತೀವಿ ಇತ್ತೀಚೆಗೆಲ್ಲ. ಚರಂಡಿಯನ್ನು ಕ್ಲೀನ್ ಮಾಡ್ಕೊಳ್ಳಿ ಹಳೆ ತೋಟಗಳಿದ್ದರೆ. ಸೊ ಆದಷ್ಟು ಮೇನಲ್ಲಿ ಚರಂಡಿಯನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಳ್ಳಿ, ಅದ್ರ ಮಣ್ಣನ್ನು ಉಪಯೋಗಿಸ್ಕೊಳ್ಳಿ ತೋಟಕ್ಕೆ. ಸೊ ಆ ರೀತಿ ರೆಡಿ ಮಾಡ್ಕೊಂಡಿದ್ರೆ ಜೂನ್ ನಂತರ ಕೊಳೆ ರೋಗ ಕಡಿಮೆ ಆಗುತ್ತೆ. ಸೊ ಅದೊಂದು ಚರಂಡಿ ವ್ಯವಸ್ಥೆ ಆಗಿರಬೇಕು. ನೆರಳನ್ನು ನಿಯಂತ್ರಣ ಮಾಡ್ಕೊಂಡು, ಮೇನಲ್ಲಿ ನೆರಳು ತೆಗಿಯೋಕೆ ಹೇಳ್ತೇವೆ, ನೆರಳು ತಗೊಂಡಿರ್ಬೇಕು. ಸೊ ನರ್ಸರಿ ಮಾಡೋರು ಇದ್ದರೆ, ಕ್ಲೋನಲ್ ನರ್ಸರಿ ಆದರೆ ನಾರ್ಮಲ್ ನವಂಬರಲ್ಲೇ ಮಾಡಿರ್ತೇವೆ ಲಾಸ್ಟ್ ಇಯರ್. ಅದಕ್ಕೆ ಗೊಬ್ಬರ ಎಲ್ಲ ಕೊಟ್ಕೊಂಡು ನಂಬರ್ ಜಾಸ್ತಿ ಮಾಡಿ ಅದನ್ನು ಜೂನಲ್ಲಿ ತೆಗೆದು ನೆಡ್ಬೋದು. ಬೀಜದಿಂದ ಮಾಡೋರು ಈಗಾಗಲೇ ಸಣ್ಣ ಗಿಡ ಆಗಲೇ ಹಾಕಿರ್ತಾರೆ, ಈಗಾಗಲೇ ಬಂದು ನರ್ಸರಿಯಲ್ಲಿ ಹುಟ್ಟಿದೆ, ಅದನ್ನು ಬ್ಯಾಗ್ ಹಾಕ್ಕೋಬೇಕು, ನೆರಳು ಹಾಕ್ಕೊಂಡು ಬ್ಯಾಗ್ ನೆರಳು ಮಾಡಿಕೊಂಡು ನೀರನ್ನು ಹದವಾಗಿ ನೋಡ್ಕೊಂಡು ಕೊಡಬೇಕು. ಇಲ್ಲ ಅಂದರೆ ಕೊಳೆ ರೋಗ ಬರುತ್ತೆ, ಡ್ಯಾಂಪಿಂಗ್ ಆಫ್ ರೋಗ ಬರುತ್ತೆ, ಎಲೆ ಚುಕ್ಕೆ ರೋಗ ಬರುತ್ತೆ.
ಸೊ ಇದು ನೀರಿನ ಮೇಲೇ ಡಿಪೆಂಡ್ ಆಗುತ್ತೆ, ನೆರಳು ಮೇಲೆ ಡಿಪೆಂಡ್ ಆಗುತ್ತೆ. ನೆರಳು ನಿಯಂತ್ರಣ ಮಾಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಕೊಡಬೇಕು. ತುಂಬ ನೀರು ಕೊಟ್ಬಿಟ್ರೂ ಕೊಳೆ ರೋಗ ಬಂದ್ಬಿಡ್ತವೆ, ಎಲೆ ಚುಕ್ಕೆ ಬರುತ್ತೆ, ಡ್ಯಾಂಪಿಂಗ್ ಆಫ್ ಬರುತ್ತೆ. ನೋಡ್ಕೊಂಡು ನೀರು ಕೊಡಬೇಕು. ಮತ್ತು ನೆರಳು ತುಂಬ ಕಡಿಮೆ ಇದ್ದರೆ ಎಲೆ ಚುಕ್ಕೆ ಜಾಸ್ತಿ ಬರುತ್ತೆ. ಒಂದು ಛತ್ರಿ ನೆರಳನ್ನು ಮಾಡಿಕೊಂಡು ಅದನ್ನು ನೀರು ಕೊಟ್ಕೊಂಡು ಮ್ಯಾನೇಜ್ ಮಾಡಿದರೆ, ಮತ್ತು ನರ್ಸರಿಯಲ್ಲಿ ಬೇಕಿದ್ರೆ 19 ಆಲ್ ಅಂಥದ್ದು ಒಂದು 5 ಗ್ರಾಮ್ ಪರ್ ಲೀಟರ್ ಹಾಕಿ ಸಿಂಪಡಣೆ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ. ಅಂದರೆ ಇವನ್ನು ಕೂಡ ಜೂನಲ್ಲೇ ನೆಡಬೇಕಾಗತ್ತೆ. ಜೂನಲ್ಲಿ ನೆಟ್ಟರೆ ಒಳ್ಳೆಯದು. ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ಮಳೆಗಾಲದಲ್ಲಿ ನೆಡೋದು ಬೇಡ ಅನ್ನೋದು ಒಂದು ಪದ್ಧತಿ, ಒಂದು ಅನಿಸಿಕೆ ಇದೆ. ಅತಿಯಾದ ಮಳೆ ಬರುತ್ತೆ ಅಂತ. ಅಲ್ಲಿ ಮಳೆ ಬಂದುಬಿಡುತ್ತೆ. ಬಟ್ ಸೆಪ್ಟೆಂಬರ್ನಲ್ಲಿ ಏನಾಗುತ್ತೆ, ಆಗಸ್ಟ್ 15 ಮೇಲೆ ನೆಡಕ್ಕೆ ಹೋದರೆ ಮಳೆ ನಿಂತೋಗ್ಬಿಟ್ರೆ ನೀರು ಕೊಡೋದಕ್ಕೆ ಆಗಲ್ಲ. ನೀರು ಬೇಕಾಗುತ್ತೆ. ನೀರಿರೋರು ನೆಡ್ಬೋದು. ನನ್ನ ಪ್ರಕಾರ ಮಾರ್ಚ್ ಏಪ್ರಿಲಲ್ಲೇ ನೀರಿರೋರು ನೆಡ್ಬೋದು ಅಂತೇವೆ. ಬ್ಯಾಗ್ ಗಿಡ ಆದರೆ ಚೆನ್ನಾಗೂ ಬರುತ್ತೆ. ನೀರು ಗೊಬ್ಬರ ಕೊಟ್ಟರೆ ಈಗ ಬಿಸಿಲಲ್ಲೂ ಚೆನ್ನಾಗಿ ಬರುತ್ತೆ. ಕಂದುಗಳು ನೆಡಲಿಕ್ಕೆ ಆಗಲ್ಲ, ಕಂದುಗಳನ್ನ ಉಳಿಸೋದು ಕಷ್ಟ ಈ ಬಿಸಿಲಲ್ಲಿ. ಅಂದರೆ ಮಳೆ ಆಶ್ರಯದಲ್ಲೇ ಏಲಕ್ಕಿ ಬೆಳೆಯೋದು ಕಷ್ಟ ಅಂತೀರಾ? ಮಳೆ ಆಶ್ರಯದಲ್ಲಿ ಇಳುವರಿ ಬರಲ್ಲ. ಅದರಿಂದನೇ ನಮ್ಮ ಇಳುವರಿ ಏನಾಗಿದೆ ಅಂದರೆ, ರೈತರಿಗೆ ಕಾಫಿ ತೋಟಗಳಲ್ಲಿ ಅಲ್ಲೊಂದು ಇಲ್ಲೊಂದು ಹಾಕ್ಕೊಂಡಿರ್ತಾರೆ, 2 ವರ್ಷಕ್ಕೊಂದು ಸ್ವಲ್ಪ ಬರುತ್ತೆ. ಎಲ್ಲರಿಗೂ ಗಿಡಗಳಿದ್ದಾವೆ, ಇಲ್ಲ ಅಂತ ಏನಿಲ್ಲ, ಮನೆಗಾಗುತ್ತೆ. ಸೊ ಯಾಕೆಂದ್ರೆ ನೆರಳಾಶ್ರಯ, ಅದು ನೀರಾವರಿ ವ್ಯವಸ್ಥೆ ಇರೋದಿಲ್ಲ. ಈಗ ನೀರಾವರಿ ಯಾವ ಲೆವೆಲ್ಗೆ ಏಲಕ್ಕಿ ಬೆಳೀತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಗಿಡ ನೆಟ್ಬಿಟ್ಟು 12 ತಿಂಗಳಿಗೆ 20 ಕಂತು ಬರೆಸ್ತಾರೆ. ಪ್ರತಿ ತಿಂಗಳು 50 ಗ್ರಾಮ್ ಗೊಬ್ಬರ ಕೊಟ್ಕೋತಾರೆ. ಮತ್ತು ಕಾಂಪೋಸ್ಟನ್ನು ಕೊಡ್ತಾರೆ. ಬೋರರ್ ಬಂದಂಗೆ ಸ್ಪ್ರೇಗಳನ್ನು ಮಾಡ್ಕೊಳ್ತಾರೆ. ಬೋರರು ಇನಿಷಿಯಲ್ ಸ್ಟೇಜಲ್ಲಿ ಬರುತ್ತೆ. ಯಾವುದಾದ್ರು ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ಕೊಳ್ತಾರೆ. ನೀಮ್ ಬೇಸ್ಡ್ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡ್ತಾರೆ. 1 ವರ್ಷಕ್ಕೇ ಒಂದು 20-25 ಟಿಲ್ಲರ್ ಬರೆಸ್ತಾರೆ. ಸೊ ಇತ್ತೀಚೆಗೆ ನೆಲೆಹಾನಿ ಬೆಳೆಯೋರು ಅಥವಾ ನಮ್ಮ ಕಂದು ಬೆಳೆಯೋರು ಇದ್ದಾರೆ, ನಮ್ಮ ತಳಿಗಳನ್ನ ಬೆಳೀತಾ ಇದ್ದಾರೆ. ಅವರಲ್ಲಿ ಒಂದೇ ವರ್ಷಕ್ಕೆ ಒಂದು ಎಕರೆಯಲ್ಲಿ ಒಂದು 1000 ಗಿಡ ಇರುತ್ತೆ. ಸೊ ಒಂದು 1000-1100 ಗಿಡ ಹಿಡಿಯುತ್ತೆ. ಸೊ ಅದನ್ನು ಹಾಕ್ಬಿಟ್ಟು ಅದರಲ್ಲಿ ಒಳ್ಳೆ ಗ್ರೀನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಕಳೆ ಬರ್ದಂಗೆ. ಏಲಕ್ಕಿ ಬೆಳಿಬೇಕು ಅಂದರೆ ಕಳೆ ಬರ್ದಂಗೆ ಏಲಕ್ಕಿ ಬೆಳಿಬೇಕು. ಏನಾದರೂ ನೀವು ಏಲಕ್ಕಿಯನ್ನು ವೀಕಾಗಿ ಬೆಳೆದ್ರೆ ಕಳೆ ತೆಗೆಯೋದೇ ದೊಡ್ಡ ಕೆಲಸ. ಸೊ ಆದ್ದರಿಂದ ನಾನು ಯಾವಾಗಲೂ ಹೇಳ್ತಿರ್ತೇನೆ, ನೀವು ಹಾಕ್ಬಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ. ಅದು ಆ ತೋಟ ಕವರ್ ಹಾಕ್ಬಿಟ್ರೆ ಕಳೆ ಬರೋದಿಲ್ಲ. ಆನಂತರ ಬರೀ ಏಲಕ್ಕಿ ಕುಯ್ಯೋ ಕೆಲಸ, ಸಾಗೆ ತೆಗೆಯೋ ಕೆಲಸ, ನೀರಾವರಿ ಕೊಡೋ ಕೆಲಸ ಆಗುತ್ತೆ. ಇಲ್ಲಾಂದರೆ ಚೆನ್ನಾಗಿ ಬರಲಿಲ್ಲ ಅಂದರೆ ಬರೀ ಕಳೆ ತೆಗೆಯೋದೇ ಕೆಲಸ ಆಗ್ಬಿಡುತ್ತೆ. ಈ ಕಡೆ ಆದಾಯವೂ ಇರಲ್ಲ, ಮತ್ತು ನಮಗೂ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ ಚೆನ್ನಾಗಿ ಬರಲಿಲ್ಲ ಅಂದರೆ. ಆದ್ದರಿಂದ ಸ್ವಲ್ಪನೇ ಬೆಳೀರಿ. ಒಂದ್ಸರಿ ನಾವು ಗಿಡ ನೆಟ್ಟರೆ ಎಷ್ಟು ವರ್ಷದವರೆಗೂ ಅದನ್ನ ನಿರ್ವಹಣೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ಬೋದು. 8ರಿಂದ 10 ವರ್ಷ ನಿರ್ವಹಣೆ ಮಾಡ್ಬೋದು. ಒಳ್ಳೆ ಇಳುವರಿ ಬರುತ್ತೆ. ಚೆನ್ನಾಗಿ ನಿರ್ವಹಣೆ ಮಾಡಿದಾಗೆ ಕಾಲಕ್ಕೆ ನಿರ್ವಹಣೆ ಮಾಡಬೇಕು. ಈಗಾಗಲೇ ಬೆಳೀತಾರೋರು ಇದ್ದಾರೆ. ಯಾಕೆಂದರೆ ಕೊಡಗಿನಲ್ಲಿ ಹೇಳಿದಾಗ ವೆಸೆಲಿಯನ್ ತೋಟ ಅಂತೇಳಿ ಅವರು 5 ಎಕರೆ ಹಾಕಿದ್ರು, ಈಗ 22 ಎಕರೆ ಹಾಕಿದ್ದಾರೆ. ಓಹೋ, ಹೆಚ್ಚು ಮಾಡಿದ್ದಾರೆ. ಅಂದರೆ ಈ ಆದಾಯ ಬರುತ್ತೆ ಅಂತ ಇವರೆಲ್ಲ ಒಂಥರ ನಿದರ್ಶನ ಆಗಿಬಿಟ್ಟಿದ್ದಾರೆ. ಮನವರಿಕೆ ಆಗಿದೆ, ಅವರಿಗೆ ಮನವರಿಕೆ ಆಗಿದೆ, ಮತ್ತು ಜಾಸ್ತಿ ಮಾಡ್ತಿದ್ದಾರೆ. ರಂಗಸ್ವಾಮಿ ಅಂತ ಹೇಳಿ ಮಗ್ಗೆ ಹತ್ರ ಅವರು 20 ಎಕರೆ ಇದೆ ಅನ್ಸುತ್ತೆ. ಅವರೊಂದು 4ರಿಂದ 5 ಟನ್ ಏಲಕ್ಕಿ ಬೆಳೀತಾರೆ. ಸೊ ಹಾಗೆ ಅಲ್ಲಲ್ಲೇ ಜನ ಏಲಕ್ಕಿ ಬೆಳೆಯೋರು ಇದ್ದಾರೆ. ಇಲ್ಲಿ ಮಡಿಕೇರಿ ಹತ್ರ ಪ್ರಮೋದ್ ಅಂತ ಬೆಳೀತಾರೆ. ಸೊ ಅವರು ಒಂದು ತುಂಬ ವರ್ಷದಿಂದ ಬೆಳೀತಿದ್ದಾರೆ. ಸೊ ಇಲ್ಲ ಅಂದ್ರೂ ಅವರು 4 ಟನ್ 5 ಟನ್ 3 ಟನ್ 4 ಟನ್ ಏಲಕ್ಕಿ ಕುಯ್ತಾರೆ. ಸೊ ಇಲ್ಲೆಲ್ಲ ಕುಯ್ಯೋರಿದ್ದಾರೆ, ಇಲ್ಲ ಅಂತಿಲ್ಲ. ಅದೇ ಜೊತೆ ಈಗ ಕಾಲೂರು ಅಲ್ಲೆಲ್ಲ ಏಲಕ್ಕಿ ಕಡಿಮೆ ಇದೆ, ಇಲ್ಲ ಅಂತಿಲ್ಲ. ಸೊ ಆಗ್ತಾ ಇದ್ದಾರೆ. ಮತ್ತೆ ರೇಟ್ ಬಂದು ನಮಗೆ ಒಂದು 3,000-3,500 ಬಂದರೆ ಎಲ್ಲರೂ ಬೆಳೀತಾರೆ. ಮತ್ತೆ ಏಲಕ್ಕಿ ಕಡೆ ಗಮನ ಕೊಡ್ತಾರೆ. ಈಗ 2,500 ಇದೆ, ಸ್ವಲ್ಪ ಮಟ್ಟಿಗೆ ಗಮನ ಇದೆ. ನಮ್ಮ ಕರ್ನಾಟಕಕ್ಕೆ 2,500 ಸಾಕಾಗಲ್ಲ. ಸೊ ನಮಗೆ 3,500 ಇದ್ದಾಗ ಎಲ್ಲರೂ ಬರ್ತಾರೆ, ಬೆಳೀತಾರೆ. ಕೇರಳದವರು 2,500ಕ್ಕೆ ಹ್ಯಾಪಿಯಾಗಿ ಎಲ್ಲ ಏರಿಯಾ ಏಲಕ್ಕಿ, ಇಡುಕಿ ಏಲಕ್ಕಿನೇ ಇದೆ. ಕರ್ನಾಟಕದಲ್ಲಿ ಅಷ್ಟಿಲ್ಲ. ಕೆಲವರು ಬೆಳೆಯೋರಿಗೆ ಒಳ್ಳೆ ಆದಾಯ ಬರ್ತಾ ಇದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಏಲಕ್ಕಿ ತೋಟಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SJ ಅಂಕೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9663069241. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9663069241. ತುಂಬ ಸಂತೋಷ ಡಾಕ್ಟರ್ ಅಂಕೇಗೌಡ ಅವರೇ, ತಾವು ಇದುವರೆಗೂ ಈ ಬೇಸಿಗೆಯಲ್ಲಿ ಏಲಕ್ಕಿ ತೋಟಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು
ಪಿಎಂ ಜಗದೀಶ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕಿಸಾನ್ ವಾಣಿ ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. 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 ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷ.